ನಮಸ್ಕಾರ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕಥೆಗಳು ಎಪಿಸೋಡ್ಗೆ ಸ್ವಾಗತ. ನೆಲದ ವಾಸನೆ ನೆಲದ ವಾಸನೆ ಅಂದ ತಕ್ಷಣ ನಮಗೆ ನೆನಪಾಗೋದೇನು ಹೇಳಿ? ನಮ್ಮ ಪ್ರೀತಿ, ನಮ್ಮ ಬಾಲ್ಯ ಅಥವಾ ನಮ್ಮ ಮೂಲ. ಇವತ್ತಿನ ದಿನ ಸಿಟಿಗಳಲ್ಲಿ ಅದನ್ನೆಲ್ಲ ನಾವು ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಳ್ತಾ ಇದೀವಿ. ಸರ್, ನಿಮಗೆ ಈ ನೆಲದ ವಾಸನೆ ಅಂದ ತಕ್ಷಣ ಏನು ಎಕ್ಸ್ಪೀರಿಯನ್ಸ್ ತಲೆಗೆ ಬರುತ್ತೆ? ನೆಲದ ವಾಸನೆ ಆ್ಯಕ್ಚುಲಾಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಿದ್ದು ನಮ್ಮ ಚಿಕ್ಕ ವಯಸ್ಸಿನಲ್ಲಿ. ನಾವೆಲ್ಲ ಹಳ್ಳಿಗಳಲ್ಲೇ ಇದ್ವಿ. ಹಾಗಾಗಿ ನಮಗೆ ಅದು ಒಂದು ಒಂದು ಸ್ಪೆಷಲ್. ಈ ಮಳೆ ಬಂದಾಗ ನಾವು ಏನು ವಾಸನೆ ಬರುತ್ತೆ, ಆ ವಾಸನೆ ನಮಗೆ ಇಲ್ಲಿ ಎಲ್ಲೂ ಸಿಟಿಗಳಲ್ಲಿ ಸಿಗೋದೇ ಇಲ್ಲ. ಹೌದು, ಸಿಟಿಗಳಲ್ಲಿ ಎಲ್ಲ ಕಂಪ್ಲೀಟ್ ನಿಮಗೆ ಬ್ಲ್ಯಾಕ್ ಟಾಪ್ ರೋಡ್ ಇರುತ್ತೆ, ವೈಟ್ ಟಾಪ್ ರೋಡ್ ಇರುತ್ತೆ, ಮತ್ತು ಡ್ರೈನೇಜ್ ಸಿಸ್ಟಮ್ ಇರುತ್ತೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರುತ್ತೆ. ನೀವು ಇದನ್ನ ಹುಡುಕೊಂಡು ಹೋಗಬೇಕು. ಮಣ್ಣಿನ ವಾಸನೆ ಬೇಕೋ ಪ್ರಕೃತಿ ಬೇಕು ಅಂದರೆ ಹುಡುಕೊಂಡು ಹೋಗಬೇಕು. ಎಲ್ಲಿಗೆ ಹೋಗ್ಬೇಕು? ನೀವು ತಿರುಗಿ ಹಳ್ಳಿಗಳಿಗೆ ಹೋಗಬೇಕು. ಹೌದು, ಓಕೆ. ಸಿಟಿಯಿಂದ ಹೊರಗಡೆ ಹೋಗಬೇಕು. ನನ್ನ ಅರ್ಥ ಸಿಟಿಯಿಂದ ಹೊರಗಡೆ ಹೋಗಬೇಕು. ಸಿಟಿ ಏನು ಪೆರಿಮೀಟ್ರೇ ಸುಮಾರು 106 ಕಿಲೋಮೀಟ್ರ್ ಇರೋದ್ರಿಂದ ಒಂದು 100 ಕಿಲೋಮೀಟರ್ಸ್ ಆಚೆ ಹೋದಾಗ ನಿಮಗೆ ಆ್ಯಕ್ಚುಲ್ ಆಗಿರುವಂಥ ಒಂದು ಪ್ರಕೃತಿ, ಒಂದು ಮಣ್ಣು ನಿಮಗೆ ಸಿಗೋವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ನಿಖರ ಬರ್ತಾಯಿದೆ. ಓಕೆ. ಈಗ ನಿಖರದಿಂದ ಅಂದರೆ ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೀವು ಹೇಳ್ದಂಗೆ ರಜಾ ದಿನಗಳಲ್ಲಿ ಹಳ್ಳಿಗೆ ಹೋದಾಗ ಮಳೆ ಬಂದಾಗ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ಬಟ್ ನಿಖರದಿಂದ ಕೂಡ ಈ ಪ್ರಕೃತಿಯ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇವತ್ತಿನ ದಿನ ಸಜ್ಜಾಗಿದೆ ಅಂತ ಹೇಳಿದ್ರಿ. ಯಾವ ರೀತಿನಲ್ಲಿ, ಯಾವ ರೀತಿ? ಈಗ ನೋಡಿ, ನಾವೇನು ಮಾಡ್ತೀವಿ, ತುಂಬ ದೊಡ್ಡ ಪ್ಲಾಟ್ಸ್ ಆಫ್ ಲ್ಯಾಂಡ್ ತೊಗೊತೀವಿ. ಬ್ಯಾರನ್ ಲ್ಯಾಂಡ್ಸ್, ಅಗ್ರಿಕಲ್ಚರ್ ಲ್ಯಾಂಡ್ಸು, ಬ್ಯಾರನ್ ಲ್ಯಾಂಡ್ಸು, ಅದನ್ನೆಲ್ಲ ನಾವೇನು ಮಾಡ್ತೀವಿ, ಒಂದು ಮಾಡ್ರೇಷನ್ ಮಾಡ್ತೀವಿ. ಆ ಮಾಡ್ರೇಷನ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಸಾಕಷ್ಟು ಗಿಡಗಳನ್ನ ನಾವು ಬೆಳೆಸ್ತೀವಿ ಅಲ್ಲಿ. ಇಟ್ಸ್ ಎ ಪ್ರಾಸೆಸ್. ಕಂಟಿನ್ಯೂಸ್ ಆಗಿ ಬೆಳೆಸ್ತಾನೇ ಇರ್ತೀವಿ ಗಿಡಗಳನ್ನ. ಟ್ರೀ ಅವೆನ್ಯೂಸ್ ಅಂತ ಏನು ಮಾಡ್ತೀವಿ, ರೋಡುಗಳಲ್ಲಿ ಎರಡೂ ಕಡೆ ಮರಗಳನ್ನ ಬೆಳೆಸ್ತೀವಿ. ರಸ್ತೆಗಳನ್ನ ಮಣ್ಣಿನ ರಸ್ತೆಯಾಗಿ ಇಟ್ಟಿರ್ತೀವಿ. ನಾವೇನು ಮಾಡ್ತೀವಿ, ನಿಖರಾನಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಂಡು ನಾನ್ ಅಗ್ರಿಕಲ್ಚರ್ ಸ್ಟೇಟಸ್ಸಿಗೆ ತೊಗೊಂಬಂದರೂ ಕೂಡ ಆ ಅಗ್ರಿಕಲ್ಚರ್ ಕಾನ್ಸೆಪ್ಟನ್ನ ಹಾಗೆ ಇಟ್ಟಿರ್ತೀವಿ. ಅಲ್ಲಿ ನಾವೇನು ಮಾಡ್ತೀವಿ, ಆರ್ಗನೈಸ್ಡ್ ಆಗಿರೋ ಟ್ರೀಸ್ನ ಮ್ಯಾನೇಜ್ಡ್ ಪ್ಲಾಂಟೇಷನ್ ಅಂತೀವಿ. ಮ್ಯಾನೇಜ್ಡ್ ಪ್ಲಾಂಟೇಷನ್ ಮಾಡ್ತೀವಿ, ಅಫಾರೆಸ್ಟೇಷನ್ ಅಂತೀವಿ. ಇದನ್ನು ಜನ ಹೋಗಿ ಅಲ್ಲಿ ಸ್ಟೇ ಮಾಡುವಾಗ ಬೇಕಾಗಿರುವಂಥ ಜಾಗ ಏನಿದೆ ಅದು ಮಾತ್ರ ಬಿಟ್ಟರೆ, ಔಟ್ಡೋರ್ ಇಂಡೋರ್ ಗೇಮ್ಸು, ಸ್ವಿಮ್ಮಿಂಗ್ ಪೂಲು, ಕ್ಲಬ್ ಹೌಸು, ರೆಸಾರ್ಟ್ ಫೆಸಿಲಿಟೀಸು ಅಷ್ಟನ್ನು ಕೂಡ ಭಾಳ ಸ್ಪೇಷಿಯಸ್ಸಾಗಿ ಮಾಡಿ ಅದನ್ನು ಕೂಡ ನಾವು ನೇಚರ್ ಎಕೋ ಫ್ರೆಂಡ್ಲಿ ಸಿಸ್ಟಮಲ್ಲಿ ಡೆವಲಪ್ ಮಾಡಿ ಬಿಟ್ಬಿಡ್ತೀವಿ. ಮಿಕ್ಕಿದೆಲ್ಲ ಕಂಪ್ಲೀಟ್ ನೇಚರ್ ಇರುತ್ತೆ. ಓಕೆ. ಇನ್ ಶಾರ್ಟ್ ಹೇಳಬೇಕು ಅಂದರೆ, ಕಾಡನ್ನು ಅಥವಾ ಪ್ರಕೃತಿನ ಕಡಿದು ಸಿಟಿ ಮಾಡೋ ಯೋಜನೆ ಎಲ್ಲ ಇದು. ಪ್ರಕೃತಿನ ಬೆಳೆಸೋವಂತಹ ಯೋಜನೆ. ಕರೆಕ್ಟ್. ಆ್ಯಂಡ್ ಇದರಿಂದ ಸಾಮಾನ್ಯ ಜನಗಳಿಗೆ ಈ ಯೋಜನೆಯಿಂದ ಹೇಗೆ ಹೆಲ್ಪ್ಫುಲ್ ಆಗುತ್ತೆ? ಈಗ ನಾನು ಹಿಂದಿನ ಎಪಿಸೋಡಲ್ಲಿ ನಿಮ್ಗೆ ಹೇಳಿದೆ, ಈ ಸಿಟಿಗಳಲ್ಲಿ ಕೆಲಸ ಮಾಡ್ತಿರೋರು, ಒತ್ತಡದಲ್ಲಿ ಕೆಲಸ ಮಾಡ್ತಿರೋರು ಫಿಸಿಕಲ್ ಆ್ಯಕ್ಟಿವಿಟಿ ಕಳ್ಕೊಂಡ್ಬಿಟ್ಟು ಆರೋಗ್ಯದ ಸಮಸ್ಯೆಗಳಿಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇವರಿಗೆ ಹೊರಗಡೆ ಹೋಗಿ ನೇಚರ್ ಜೊತೆ ಇದ್ದು ಒಂದು ಪ್ರಕೃತಿ ಜೊತೆಗೆ ಒಂದು ವ್ಯಾಯಾಮ ಮಾಡಿ ಹೋಗಿ ಅಲ್ಲಿ ಸ್ಟೇ ಮಾಡಿದಾಗ ಆ 2 ದಿವಸದ ಒಂದು ರೀಜನ್ರೇಷನ್ ಅಥವಾ ರೀಚಾರ್ಜಿಂಗ್ ಏನಿದೆ, ದಟ್ ವಿಲ್ ಹೆಲ್ಪ್ ದೆಮ್ ಟು ನಾಟ್ ಓನ್ಲಿ ಮೆಂಟಲಿ ಗೆಟ್ ಪೀಸ್, ಆಲ್ಸೋ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಕ್ರಿಯೇಟಿವ್ ಸ್ಪಾಟ್. ಇಲ್ಲಿಗೆ ಬಂದಾಗ ಮತ್ತೆ ಅವರು ತುಂಬ ಎನರ್ಜೆಟಿಕ್ ಆಗಿ ಮತ್ತೊಂದಷ್ಟು ದಿವಸ ಕೆಲಸ ಮಾಡಲಿಕ್ಕಾಗತ್ತೆ. ಈ ಕಾನ್ಸೆಪ್ಟನ್ನ ಇನ್ ಇಟ್ಸ್ ಟ್ರೂ ನೇಚರ್ ಮಾಡಲಿಕ್ಕೆ ಹೊರಟಿರೋದು ನಿಖರ ಮಾತ್ರನೇ. ನಿಖರನಲ್ಲಿ ನಾವು ಬರೀ ಪ್ಲಾಟ್ಗಳು ಮಾಡಿ ಹಣ ಮಾಡೋದು ಒಂದೇ ನೋಡ್ತಿಲ್ಲ. ಎರಡೂ ಬೇಕು. ಸಸ್ಟೈನೇಬಲ್ ಇನ್ವೆಸ್ಟ್ಮೆಂಟು ಆಗಿರಬೇಕು, ಜೊತೆಗೆ ದೇ ಶುಡ್ ಗೆಟ್ ದ ಕಂಪ್ಲೀಟ್ ನೇಚರ್ ಫಾರ್ ದಮ್. ಬ್ಯೂಟಿಫುಲ್. ಮಣ್ಣಿನ ವಾಸನೆಯನ್ನು ಅಥವಾ ನೆಲದ ನಂಟನ್ನು ನಿಖರ ಇಷ್ಟರ ಮಟ್ಟಿಗೆ ಬೆಳೆಸ್ತಿದೆಯಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ. ಇದರಿಂದ ಅಂದರೆ ಈ ಒಂದು ಯೋಜನೆ ನಿಮ್ಮ ತಲೆಗೆ ಹ್ಯಾಕೆ ಬಂತು ಆ್ಯಂಡ್ ಅದು ಹೇಗೆ ಸಫಲವಾಯಿತು? ಈಗ ನೋಡಿ, ಪ್ರಕೃತಿ ಅಂತಂದರೆ ಮೊದಲು ಪ್ರಕೃತಿನ ನಾವು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಆದರೆ ಮನುಷ್ಯ ಯಾವಾಗ ನಗರಗಳನ್ನ, ಸಿಟಿಗಳನ್ನ ಡೆವಲಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ, ಆವಾಗ ಆ ಸಿಟಿಗಳು ಡೆವಲಪ್ ಮಾಡುವಂಥ ಪ್ರೋಸೆಸ್ಸಲ್ಲಿ ಕಂಪ್ಲೀಟ್ ಡಿಫಾರೆಸ್ಟೇಷನ್ ಅಂತೀವಿ. ಅದನ್ನು ಡಿಫಾರೆಸ್ಟೇಷನ್ ಮಾಡಿಬಿಟ್ಟಿದೆ, ಅಂದರೆ ಪ್ರಕೃತಿಯ ನಾಶ. ಇದನ್ನು ಮತ್ತೆ ರಿಜುವನೇಟ್ ಮಾಡಬೇಕು, ಮತ್ತು ಇದನ್ನು ರೀಫಿಲ್ ಮಾಡಬೇಕು ಅಂದರೆ ಯಾರೇ ಆಗಲಿ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ₹1 ರೀಫಿಲ್ ಮಾಡಬೇಕು, ಇಲ್ಲಾಂದರೆ ಅವ್ರ ಹತ್ರ ಜೇಬ್ ಖಾಲಿ ಆಗುತ್ತೆ. ಅದೇ ಥರ ಈ ನೇಚರ್ ಕೂಡ. ಈ ಮರಗಿಡಗಳನ್ನ ಕಟ್ ಮಾಡಿದಾಗ
ಅದನ್ನು ಮತ್ತೆ ಬೆಳೆಸಬೇಕು. ಅದು ಯಾರೋ ಒಬ್ಬರು ಜವಾಬ್ದಾರಿ ತಗೋಬೇಕು. ಸರ್ಕಾರ ಕೂಡ ಸಾಕಷ್ಟು ಸ್ಕೀಮ್ಗಳು ಮಾಡಿದೆ, ಅಫಾರೆಸ್ಟೇಷನ್ ಸ್ಕೀಮ್ಸು, ಮತ್ತು ಮರಗಳನ್ನ ಬೆಳೆಸಬೇಕು, ಅದಕ್ಕೆ ಬೇಕಾದಷ್ಟು ಪೂರಕವಾದಂಥ ಕಾನೂನುಗಳನ್ನ ಮಾಡ್ತಾ ಇದೆ. ಆದರೆ ಸರ್ಕಾರ ಒಂದೇ ಅದಷ್ಟನ್ನು ಮಾಡಲಿಕ್ಕಾಗಲ್ಲ. ಅನ್ಲೆಸ್ ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡಿಕೊಂಡು, ಯಾರೋ ಒಬ್ಬರು ಕಟ್ ಮಾಡ್ತಾರೆ, ಯಾವುದೋ ಒಂದು ಒಳ್ಳೆ ಪರ್ಪಸ್ಗೆ ಕಟ್ ಮಾಡಿರ್ತಾರೆ, ಅಥವಾ ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಟ್ ಮಾಡಿರ್ತಾರೆ, ಇಂಡಸ್ಟ್ರಿ ಕಟ್ ಮಾಡಿರ್ತಾರೆ. ಅಂದರೂ ಕೂಡ ನಮ್ಮ ಜವಾಬ್ದಾರಿ ಏನು ಅಂತಂದರೆ, ನಾವು ಒಂದಷ್ಟು ಮರಗಳನ್ನ ನಾವು ಬೆಳೆಸಬೇಕು ನಮ್ಮ ಸ್ವಂತ ಶಕ್ತಿಯಲ್ಲಿ. ಎಷ್ಟು ಸಾಧ್ಯ ಇದೆ ಅಷ್ಟು, 1 ಮರ ಬೆಳೆಸ್ಬೋದು, 100 ಮರ ಬೆಳೆಸ್ಬೋದು. ಡಿಪೆಂಡಿಂಗ್ ಅಪಾನ್ ದೇರ್ ಎಬಿಲಿಟಿ ದೇ ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಟು ಗ್ರೋ. ಇದನ್ನು ನಿಖರ ಮಾಡ್ತಾ ಇದೆ, ಗೊತ್ತಾಯ್ತಾ? ಇದನ್ನು ಕಂಟಿನ್ಯೂಸ್ ಆಗಿ ತುಂಬ ಲಾರ್ಜ್ ಸ್ಕೇಲ್, ನಾವು ಒಂದು 1000 ಎಕರೆಯಲ್ಲಿ ಈ ಅಫಾರೆಸ್ಟೇಷನ್ ಕೆಲಸ ಮಾಡ್ತಿದ್ದೀವಿ. ಮರಗಿಡಗಳನ್ನ ಬೆಳೆಸೋದೇ ನಮ್ಮ ಕೆಲಸ. 1000 ಎಕರೆ ಅಂದರೆ ನೀವೇ ಒಂದು ಕಾಡು ಸೃಷ್ಟಿ ಮಾಡ್ತಾ ಇದ್ದೀವಿ. ಅದನ್ನು ಬೇರೆ ಬೇರೆ ಜಾಗಗಳಲ್ಲಿ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೀವಿ. ಇದು ಒಂದು ಕಂಪನಿ ಮೂಲಕ ಮಾಡ್ತಿದ್ದೀವಿ. ಸಸ್ಟೈನಬಲ್ ಫ್ಯಾಕ್ಟ್ರಿ ಇಲ್ಲಿ ಬರೋದು, ಕಂಟಿನ್ಯೂಟಿ ಸಿಗುತ್ತೆ ಇಲ್ಲಿ. ಒಂದು ಸಂಸ್ಥೆಯಿಂದ ಮಾಡ್ತಿರೋದ್ರಿಂದ ಒಬ್ಬ ವ್ಯಕ್ತಿ ಮಾಡೋದಲ್ಲ. ಈಗ ಒಂದು ವ್ಯಕ್ತಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಇದರ ಪ್ರತಿಫಲ ಬರೋ ಅಷ್ಟೊತ್ತಿಗೆ ಒಂದು ತೆಂಗಿನ ಮರ ಬರಲಿಕ್ಕೆ 20 ವರ್ಷ ಬೇಕು, ಟೀಕ್ ಮರ ಬರಲಿಕ್ಕೆ 25-30 ವರ್ಷ ಬೇಕು, ಶ್ರೀಗಂಧದ ಮರ ಬರಬೇಕು ಅಂದರೆ 15 ವರ್ಷ ಬೇಕು. ಒಂದೇ ವ್ಯಕ್ತಿ ಅಷ್ಟು ವರ್ಷಗಳು ಕಂಟಿನ್ಯೂಸ್ ಆಗಿ ಮಾಡ್ತಾರೆ ಅಂತ ಯಾವುದೋ ಒಂದು ಸಿಸ್ಟಮ್ ಬೇಕಾಗಿಲ್ಲ. ಒಂದು ಸಂಸ್ಥೆ ಮಾಡಿದ್ರೆ, ಒಂದು ಸಂಸ್ಥೆಯಲ್ಲಿ ಅಧಿಕಾರ ಚೇಂಜ್ ಆಗ್ತಿರುತ್ತೆ, ಜನ್ರೇಷನ್ಸ್ ಚೇಂಜ್ ಆಗ್ತಿರುತ್ತೆ, ಸಂಸ್ಥೆ ನಡೀತಾ ಇರುತ್ತೆ. ಈ ಪ್ರೋಸೆಸ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು. ಇದನ್ನು ಅಫಾರೆಸ್ಟೇಷನ್ ಅಂತೀವಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಇದರಿಂದ ನನಗರ್ಥ ಆಗಿದೆ ಏನು ಅಂತಂದರೆ, ಪ್ರಕೃತಿಯಿಂದ ಬರೀ ನಾವು ತೊಗೊಳ್ಳೋದಲ್ಲ, ಅದಕ್ಕೂ ವಾಪಸ್ ಏನಾದರೂ ಕೊಡಬೇಕು. ಈ ಒಂದು ಯೋಜನೆಯಲ್ಲಿ ನಿಖರ ಸಿಕ್ಕಾಬಿಟ್ಟೆ ಸಫಲವಾಗಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಥ್ಯಾಂಕ್ ಯು. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್